ಇಂದಿನ ಯುವಕರಲ್ಲಿ ಅದರಲ್ಲೂ ಕೂಡ ಜೆನ್ಸಿಗಳು ತಮ್ಮ ಗೆಳತಿಯನ್ನ ಪ್ರಿಟ್ಟಿ ಅಂತ ಕರೆಯುವಂತದ್ದು ಸಾಮಾನ್ಯ ಆಗಿದೆ. ಆದ್ರೆ ಇದನ್ನೇ ತಪ್ಪು ತಿಳಿದ ಪೋಷಕರೊಬ್ಬರು ತಮ್ಮ ಪುತ್ರಿಯನ್ನ ಪ್ರಿಟ್ಟಿ ಎಂದು ಕರೆದ ಯುವಕನ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನ ದಾಖಲಿಸಿದ್ದಾರೆ. ಇನ್ನು ಪ್ರಕರಣದ ವಿಚಾರಣೆ ನಡೆಸಿದ ಕರ್ನಾಟಕ ಹೈಕೋರ್ಟ್ ಮಹತ್ವದ ತೀರ್ಪನ್ನ ಪ್ರಕಟಿಸಿದೆ. ಬೆಂಗಳೂರಿನ ಕಾಲೇಜೊಂದರ 20 ವರ್ಷದ ಯುವಕ ತನ್ನ ಗೆಳತಿಯ ಇನ್ಸ್ಟಾಗ್ರಾಮ್ ಫೋಟೋಗೆ ಪ್ರಿಟ್ಟಿ ಎಂದು ಮೆಸೇಜ್ ಕಳುಹಿಸಿದ್ದ. ಇದಕ್ಕೆ ಪ್ರತಿಯಾಗಿ ಹುಡುಗಿ ಥ್ಯಾಂಕ್ಸ್ ಎಂದು ರಿಪ್ಲೈ ಮಾಡಿದ್ದಾಳೆ. ಆದರೆ ಕರ್ನಾಟಕ ಕೆಡರ್ನ ಹಿರಿಯ IPS ಅಧಿಕಾರಿಯಾಗಿರುವ ಹುಡುಗಿಯ ತಂದೆ ಈ ಮೆಸೇಜ್ ಅನ್ನು ನೋಡಿ ಯುವಕನ ವಿರುದ್ಧ ಮಹಿಳೆಯನ್ನ ಹಿಂಬಾಲಿಸಿದ್ದಕ್ಕಾಗಿ, ಆಕೆಯ ಗೌಪ್ಯತೆಯನ್ನ ಉಲ್ಲಂಘಿಸಿದ್ದಕ್ಕಾಗಿ ಮತ್ತು IT ಕಾಯ್ದೆಯ ಸೆಕ್ಷನ್ ಅಡಿಯಲ್ಲಿ ಬೆಂಗಳೂರಿನ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ರು. ಜೊತೆಗೆ ಹುಡುಗನ ಮೊಬೈಲ್ ಹಾಗೂ ಲ್ಯಾಪ್ಟಾಪ್ ಅನ್ನ ವಶಪಡಿಸಿಕೊಂಡಿದ್ರು. ಇನ್ನು ವಿಚಾರಣೆ ನಡೆಸಿದ ಕರ್ನಾಟಕ ಹೈಕೋರ್ಟ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಪೀಠವು ಯುವಕನ ಮೇಲಿನ FIR ರದ್ದುಗೊಳಿಸಿ, ಇದು ಇಂದಿನ ಯುವ ಪೀಳಿಗೆ ಸಂವಹನ ನಡೆಸಲು ಇಂತಹ ಸಾಮಾನ್ಯ ಅನೌಪಚಾರಿಕ ರೀತಿಯ ಭಾಷೆಯನ್ನ ಬಳಸ್ತಾರೆ. ಹಾಗಾಗಿ ಖಾಸಗಿಯಾದ ಚಾಟ್ನಲ್ಲಿ ತನ್ನ ಸಹಪಾಠಿಯೊಬ್ಬರನ್ನ ಸುಂದರಿ ಎಂದು ಕರೆಯುವಂಥದ್ದು ಮಹಿಳೆಯ ಶೀಲಭಂಗ ವ್ಯಾಪ್ತಿಗೆ ಬರುವುದಿಲ್ಲ. ಇದು ಇಬ್ಬರ ನಡುವಿನ ವೈಯಕ್ತಿಕ ಸಂಭಾಷಣೆಯಾಗಿದ್ದು ಸಾರ್ವಜನಿಕವಾಗಿ ಮಾಡಿದ ಕಮೆಂಟ್ ಅಲ್ಲ. ಹಾಗಾಗಿ ಇಂತಹ ಸಣ್ಣ ವಿಷಯಗಳಿಗೆ ಕ್ರಿಮಿನಲ್ ಕಾನೂನನ್ನ ಬಳಸುವಂಥದ್ದು ಯುವಕರ ಭವಿಷ್ಯವನ್ನ ಹಾಳು ಮಾಡುತ್ತದೆ. ಜೊತೆಗೆ ಇದು ಕಾನೂನಿನ ಸ್ಪಷ್ಟ ದುರ್ಬಳಕೆಯಾಗಿದೆ ಎಂದು ತಿಳಿಸಿದ. ಒಟ್ಟಾರೆಯಾಗಿ ಯುವಕನ ವಿರುದ್ಧದ ತನಿಖೆಯನ್ನ ಕೈಬಿಟ್ಟ ನ್ಯಾಯಾಲಯ ಪೊಲೀಸರ ವಶದಲ್ಲಿದ್ದ ಆತನ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಅನ್ನ ತಕ್ಷಣವೇ ಹಿಂತಿರುಗಿಸುವಂತೆ ಆದೇಶಿಸಿದೆ.